ಬಾಲಸಿದ್ಧ ಶೆಟ್ ಅಂತ ಕುಮಟದಿಂದ ಮಾತಾಡ್ತಿರೋದು. ಈಗಾಗಲೇ ನಾವು ಹೇಳಿಕೊಂಡಿರುವಂಥ ವಿಷಯ ಏನಂದರೆ, ಈಗಾಗಲೇ ನಾವು ಕಾಡು ಒಂದು ಅನಾನಸ್ ಗಿಡದ ಪಕ್ಕದಲ್ಲಿದ್ದೀವಿ. ತಾವು ನೋಡ್ಬೋದು ಇದನ್ನು. ಅದು ಏನಾಗ್ತದೆ ಅಂದರೆ, ಇದರ ಒಂದು ಇದು ಮೊದಲೇ ಇದ್ರದ್ದು ಒಂದು ಚಾಪೆಯನ್ನು ಮಾಡ್ತಾಯಿದ್ರು ಹಳೆ ಕಾಲದಲ್ಲಿ. ಯಾಕಂದರೆ ಈಗಾಗಲೇ ಕೆಲವೊಂದು ಜನ ಹಳೆಯವರು ಚಾಪೆಯನ್ನು ಮಾಡ್ಕೊಂಡು ಬಂದ್ಬಿಟ್ಟು ಹಳ್ಳಿ ಕಡೆಯಿಂದ ಮಾರ್ಕೆಟ್ನಲ್ಲಿ ಸೇಲಿಗೆ ಬರ್ತಾಯಿದ್ರು. ಇದು ಏನಾಗ್ತದೆ ಅಂದರೆ, ಇದಕ್ಕೆ ಬೆನ್ನು ನೋವು ಏನಿರ್ತದಲ್ವ, ಇದು ಸಂಪೂರ್ಣವಾಗಿ ಗುಣ ಆಗ್ತದೆ. ಮೊದಲು ಇದು ಈ ಚಾಪೆಯನ್ನು ಮಲಗೋದ್ರಿಂದ ಬೆನ್ನು ನೋವೆಲ್ಲ ಗುಣ ಆಗ್ತಿತ್ತು. ಮತ್ತೇನಂದರೆ, ಇದು ಮಠದಲ್ಲಿ ಹಿಡ್ದಲ್ಲೆಲ್ಲ ಮೊದಲೇ ಹಳೆ ಕಾಲದಲ್ಲಿ ಇದನ್ನೇ ಬಳಸ್ತಾ ಇದ್ರು. ಇದು ತಂಪಾಗಿರೋದ್ರಿಂದ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಬರ್ತಾ ಇರಲಿಲ್ಲ. ಬೆನ್ನು ನೋವು ಆಗಿರ್ಬೋದು. ಈಗಿಂದ ಏನಾಗ್ತಾ ಇದೆ ಅಂದರೆ, ಈಗ ಸಿಮೆಂಟ್ ನೆಲ ಆಗಿರ್ಬೋದು, ಮಣ್ಣಿನ ಮನೆ ಇರೋದಿಲ್ಲ, ಸಿಮೆಂಟ್ ನೆಲಕ್ಕೆ ಹೀಟ್ ಆಗ್ತದೆ, ಮತ್ತು ಚಾಪೆನೂ ಹೀಟ್ ಆಗೋದ್ರಿಂದ ನಾನಾ ರೀತಿಯ ಕಾಯಿಲೆಗಳು ಬರುವಂಥ ಸಾಧ್ಯತೆಗಳಿರ್ತದೆ. ಇದರ ಚಾಪೆ ಬಳಸೋದ್ರಿಂದ ಒಂದು ತಂಪಾಗಿರ್ತದೆ, ಮತ್ತು ಬೇಸಿಗೆಗಾಲ ಸಮಯದಲ್ಲಿ ಮತ್ತೇನಂದರೆ ಬೆನ್ನು ನೋವೆಲ್ಲ ಈ ಬರ್ತಾ ಇರಲಿಲ್ಲ ಮೊದಲಿನ ಸಮಯದಲ್ಲಿ. ಯಾಕಂದರೆ ಇದು ಸ್ಮೂತ್ ಆಗಿರೋದ್ರಿಂದ ಅದ್ರ ಮೇಲೆ ಮಲಗಿದ್ರೆ ಎಣಿವರೆಲ್ಲ ಇದ್ದರು ಆವಾಗ. ಈಗ ಎಣಿವರು ಕೂಡ ಕಡಿಮೆ ಆಗಿದ್ದಾರೆ. ಇದ್ರದ್ದೊಂದು ತಾವೊಂದು ಗಿಡವನ್ನು ನೋಡ್ಬೋದು ಹತ್ತಿರದಿಂದ. ಈ ಥರ ಕಾಯಿಗಳು ಬರ್ತವೆ. ಇದಕ್ಕೆ ಈ ಥರದ ಕಾಯಿ ನೋಡ್ಬೋದು ತಾವೆಲ್ಲ. ಈ ಥರದೊಂದು ಕಾಯಿಗಳು ಬರ್ತವೆ, ಮತ್ತು ಈ ಥರ ಕಾಯಿ ಬರ್ತದೆ. ಮತ್ತು ಇನ್ನೂ ಒಂದು ಇದೆ, ಅದು ಕಾಯಿ ನೋಡ್ಬೋದು. ಈ ಥರ ಕಾಯಿ ಬರ್ತದೆ. ಮತ್ತೇನಂದರೆ ಈ ಥರದ್ದು ಇದರಲ್ಲಿ ಸಿಗಿದುಕೊಂಡು ಮಾಡ್ತಾರೆ ಅದನ್ನು. ತಾವು ನೋಡ್ಬೋದು. ಈ ಥರ ಸಿಗಿದುಕೊಂಡು ಇದರಿಂದ ಎಣಿತಾ ಇದ್ರು ಅವರು. ಈ ಥರ ಎಣಿತಾರೆ ಅದನ್ನು. ಈ ಥರ ಮಾಡಿ ಎಣ್ದು ಅದನ್ನು ಅವ್ರಿಗೆ ಗೊತ್ತಿದೆ. ಮೊದಲು ಒಣಸ್ಕೊಳ್ತಾರೆ ಮನೆಯಲ್ಲಿ. ಒಣಸ್ಕೊಂಡ್ಬಿಟ್ಟು ಇದೆಲ್ಲ ಅದಕ್ಕೆ ಮುಳ್ಳಿರ್ತದೆ. ಇದು ಮುಳ್ಳನ್ನು ತೆಗೆದುಬಿಟ್ಟು ಎಣಿಯುವಂಥ ಒಂದು ಇದು ಇತ್ತು ಆ ಕಾಲದಲ್ಲಿ. ಈಗೆಲ್ಲ ಅದನ್ನು ಮರ್ತು ಬಿಟ್ಟಿದ್ದಾರೆ ಹಳೆಯವರೆಲ್ಲ. ಅವರು ಹಳೆ ಕಾಲದಲ್ಲೇ ಇದು ಮಾಡಿಬಿಟ್ಟಿದ್ದಾರೆ. ಅದಕ್ಕಾಗಿ ಈಗ ಹೊಸದಾಗಿ ನಾವು ಹೊಸ ಯುಗಕ್ಕೆ ಹೊಸದಾಗಿ ಪರಿಚಯ ಮಾಡುವಂಥದ್ದು ನಮ್ಮದು ಉದ್ದೇಶ. ಮತ್ತು ಇದೆಲ್ಲ ಇದು ಮಾಡಿದ್ರೆ ಕಾಯಿಲೆಗಳು ಯಾವುದೇ ರೀತಿ ಇರುವುದಿಲ್ಲ. 60-50 ವರ್ಷದಲ್ಲಿ ಸಾಯುವಂಥದ್ದು ಇರುವುದಿಲ್ಲ. ಯಾಕಂದ್ರೆ 100 ವರ್ಷದಲ್ಲಿ ಒಂದು 100 ವರ್ಷ ತನಕ ಬದುಕಬೇಕಾದ್ರೆ ನಮ್ಮಲ್ಲಿ ಕೆಲವೊಂದು ಬದಲಾವಣೆಗಳು ಮೊದಲಿಂದ ಯಾರು ಬಳಸ್ತಾ ಇದ್ರು ಅದೇ ರೀತಿ ನಾವು ಬದಲಾವಣೆ ಆಗಬೇಕು. ಬದಲಾವಣೆ ಆದರೆ ಯಾವುದೇ ರೀತಿ ಕಾಯಿಲೆಗೆ ಒಳಗಾಗೋದಿಲ್ಲ. ಮತ್ತೇನಂದರೆ, ಈಗ ಹಳೆಯವ್ರದ್ದು ಯಾವುದೋ ಕಲ್ಚರ್ ಏನೋ ಇರ್ತದೆ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗಬೇಕು. ಮುಂದುವರ್ಸ್ಕೊಂಡು ಹೋದರೆ ಯಾವುದೇ ರೀತಿ ದೇಹದಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಬರೋದಿಲ್ಲ. ಈಗಾಗಲೇ ನಾವು ಹೈಟೆಕ್ ಒಂದು ಇದಕ್ಕೆ ನಾವು ಮಾರು ಹೋಗೋದ್ರಿಂದ ನಮ್ಮದು 50-60 ವರ್ಷಕ್ಕೆ, ಒಂದು 40 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಎಲ್ಲ ಬರುವಂಥದ್ದು, ಮತ್ತು ನಾನಾ ರೀತಿ ಕಾಯಿಲೆಯಲ್ಲಿ ಬೀಳುವಂಥದ್ದು ಅದು ಆಗ್ತಾಯಿದೆ. ಅದನ್ನು ನಾವು ಹಳೇದೊಂದು ಮರ್ತು ಬಿಟ್ಟಿದ್ದೀವಿ. ಅದನ್ನು ಮರುಗೊಳಿಸುವಂಥದ್ದು ನಮ್ಮದು ಮೂಲ ಉದ್ದೇಶ ಆಗಿದೆ.